SCP TSP ಕಾಯ್ದೆ ಆಂಧ್ರದಲ್ಲಿ ಮಾಡಿದೆ, ತೆಲಂಗಾಣದಲ್ಲಿ ಮಾಡಿದೆ, ಕರ್ನಾಟಕದಲ್ಲಿ ಮಾಡಿದ್ದೀವಿ. ಬೇರೆ ರಾಜ್ಯದಲ್ಲಿ ಎಲ್ಲಿ ಮಾಡಿದ್ದೀರಿ? ಯಾಕೆ ಮಾಡಬೇಕು? ಹಿಂಗ್ ತಿಂದ್ರು ಒಂದೇ ಅದು. ಈಗ ಗ್ಯಾರಂಟಿ ಹಣ ನೀವೇನ್ ಇಟ್ಟಿದ್ದೀರಲ್ಲ, ದಲಿತರು ಕೊಟ್ಟಿದ್ದೀರಾ? ಹೌದು, ಅವ್ರ ಹಣನೇ ಅವ್ರಿಗೆ ಕೊಡೋದು ಇಲ್ಲ, ದಲಿತರಿಗೆ ಕೊಡೋದು, ದಲಿತರಿಗೆ ಕೊಡೋದು. ದಲಿತರ ಜನಸಂಖ್ಯೆಗೆ ಇವತ್ತಿಗೂ ನೋಡ್ತಾ ಇದೆ. ಅದಕ್ಕೆ ಗ್ಯಾರಂಟಿ ಹಣ ಅವ್ರಿಗೆ ಕೊಡ್ಲಿಲ್ಲ. ನೀವ್ ಹೇಳಿದ್ದೀವಿ ಅವ್ರಿಗೆ ಕೊಡೋದು, ನಮಗೂ ಗ್ಯಾರಂಟಿ, ನಿಮಗೂ ಫ್ರೀ. ಎಲ್ಲಿ ಕೊಟ್ರಿ ಫ್ರೀ? ಫ್ರೀ ಇಲ್ಲ ಅವ್ರಿಗೆ. ಅವ್ರಿಗೆ SCP TSP ಹಣನೇ ಕೊಟ್ಟಿರೋದು. ತೆಗದ್ರಿ, ಯಾಕೆ ತೆಗಿಲಿಲ್ಲ? ನಾವು ಅಧಿಕಾರಕ್ಕೆ ಬಂದ್ರೆ ತೆಗಿತೀವಿ ಅಂತ ತಾವು ಹೇಳಿದ್ರಿ. ಅಧಿಕಾರದಲ್ಲಿ ಇದ್ರಲ್ಲ, 4 ವರ್ಷ ಇದ್ರಲ್ಲ, ಯಾಕೆ ತೆಗಿಲಿಲ್ಲ? 70 ನೀವು ನೀವೇ ಇದ್ರಲ್ಲ, ಯಾಕೆ ತೆಗಿಲಿಲ್ಲ? 70 ಯಾರು ಮಾಡಿಲ್ಲ. ನೀವು ಮಾಡಿದ್ದನ್ನೇ ಅವರು ಮಾಡಿದ್ದಾರೆ. ನೀವೇನ್ ಮಾಡಿದ್ರಿ? ನೀವು ದುರುಪಯೋಗ ಮಾಡ್ಕೊಂಡು 70 ನಿಮ್ ಕಾಲದಲ್ಲಿ ಅವ್ರ ಕಾಲದಲ್ಲಿ ಯೋಜನೆ ಕೊಡ್ತಾರೆ. ಇಟ್ ಈಸ್ ಅ ಸ್ಪೆಷಲ್ ಕಾಂಪೋನೆಂಟ್. ಎಲ್ಲಾ ಕಡೆಯಲ್ಲೂ ಇದೆ. ಇಲ್ಲಿ ಆಕ್ಟ್ ತಂದ್ರೂ ಮೋಸ ಆಗ್ತಾ ಇದೆ, ಆಕ್ಟ್ ತಂದು ಮೋಸ ಆಗ್ತಾ ಇದೆ. ಆಯ್ತು, ಆಯ್ತು ಮಾನ್ಯ ಅಧ್ಯಕ್ಷರೇ, ಹೇಳ್ಬೇಕು, ತಿಳಿಬೇಕಲ್ಲ. 70 ಯಾಕೆ ಇವರು ಅಧಿಕಾರದಲ್ಲಿ ಇದ್ರಲ್ಲ, 19ರಿಂದ 23ವರೆಗೆ ಇದ್ರಿ ಅಧಿಕಾರದಲ್ಲಿ. 70 ಯಾಕೆ ರದ್ದು ಮಾಡಲಿಲ್ಲ? ರದ್ದು ಮಾಡಿದವ್ರು ನಾವು, ರದ್ದು ಮಾಡಿದವ್ರು ನಾವು. ಈ ವರ್ಷ ಕೂತ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲ. ನಿಮ್ಮನ್ನ ಯಾರು ಕರೆದವ್ರು? ನಿಮ್ಮನ್ನ ಯಾರು ಕರೆದ? ಇಷ್ಟ ಉಳಿದಲ್ಲ ಮತ್ತೆ ಬೇಡ. ಏನಿದು ಧರ್ಮಶಾಲೆ ಇದು? ಕೊಡ್ರಿ, ಏನಾರು ಮಾತಾಡೋದು ಕೊಡ್ರಿ. ನಾ ಹೇಳ್ತೀನಿ, ನೀವು ನಿಮಗೆ ಹೆಸರು ಬರ್ಕೊಂಡು ಅಂತ ಹೇಳ್ತೀನಿ, ಕೇಳ್ತೀವಿ. ಸುಮ್ಮನೆ ಬರೀ ನೋಡೋಣ ಎದ್ದು ಏನಾರು ಮಾಡ್ತೀರ. ಮಾನ್ಯ ಸಭಾಪತಿಯವರೇ, ಈ ನಾವು 2013ರಲ್ಲಿ SCP TSP ಆಕ್ಟ್ ಅನ್ನು ತರದೇ ಹೋಗಿದ್ರೆ ಆಗ ಎಷ್ಟು ಖರ್ಚಾಯ್ತಿತ್ತು? ಒಟ್ಟು SCP TSP ಖರ್ಚಾಯ್ತಾ ಇದ್ದದ್ದು 6ರಿಂದ 7,000 ಕೋಟಿ. ಆಗ ಕಾನೂನು ಇರಲಿಲ್ಲ. 6,000ರಿಂದ 7,000 ಕೋಟಿ. ಇದು ತಂದ ಮೇಲೆ 5 ವರ್ಷದಲ್ಲಿ ಕಾನೂನು ತಂದ ಮೇಲೆ 88,000ಕ್ಕೂ ಜಾಸ್ತಿ ಕೋಟಿ, 88,900 ಕೋಟಿ, 88,900 ಕೋಟಿ ಖರ್ಚಾಯಿತು. ಈ ವರ್ಷ 42,018 ಕೋಟಿ ಇದೆ. 42,018 ಕೋಟಿ ಇದೆ. ಇದನ್ನ ಬೇರೆ ಕಡೆ ತಗೊಬರ್ರಿ, ಬೇರೆ ರಾಜ್ಯದಲ್ಲಿ ತಗೊಬರ್ರಿ, ಕೇಂದ್ರ ತಗೊಬರ್ರಿ, ಒತ್ತಾಯ ಹಾಕಿ. ಬೇಡ ಅಂದವ್ರು ಯಾರು? ನಾನು ಒತ್ತಾಯ ಹಾಕ್ತೀನಿ. ಆಮೇಲೆ